ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ಗ್ರಾಮ ಗಸ್ತು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದಲ್ಲಿ ಪೊಲೀಸ್ ಇಲಾಖೆಯಿಂದ ಗ್ರಾಮ ಗಸ್ತು ಸಭೆಯನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು. ರೈತರ ಜಮೀನುಗಳಲ್ಲಿ ರಾತ್ರಿ ವೇಳೆ ಕೇಬಲ್ ಕಳ್ಳತನಗಳು ಹೆಚ್ಚಾಗಿರುವ ಹಿನ್ನೆಲೆ ಅದನ್ನು ತಡೆಗಟ್ಟುವುದರ ಬಗ್ಗೆ ಮಾರ್ಗಸೂಚಿ ನೀಡಲಾಯಿತು. ಪೊಲೀಸರಿಗೂ ಸಹ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಗಡಿ ಭಾಗದಲ್ಲ ಹೆಚ್ಚಾಗಿರುವ ಬಾಲ್ಯ ವಿವಾಹಗಳ ಬಗ್ಗೆ ಗಮನ ಹರಿಸಿ ಎಂದು ಜನಾರ್ದನ್ ಅವರು ಸಾರ್ವಜನಿಕರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್, ಪೊಲೀಸ್ ಸಿಬ್ಬಂದಿಗಳಾದಂತಹ ಪ್ರಭಾಕರ್, ಸತೀಶ್, ಸುರೇಶ್ ಹಾಗೂ ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು. ಇಡೀ ಊರಿಗೆ ಒಂದು ಸೆಕ್ಯೂರಿಟಿ ಸಿಗ್ತದೆ ಇದರಿಂದ. ಕೆಲವು ಕಡೆ ಎಲ್ಲ ಇರ್ತಾವೆ. ಈಗ ಇದರಲ್ಲೆಲ್ಲ ಪೆಟ್ರೋಲ್ ಬಂಕರೆಲ್ಲ ಇದು ಸ್ವಲ್ಪ ಮುಂದಕ್ಕೆ ಒಂದೊಂದು ಹಾಕಕ್ಕೆ ಇನ್ನೊಂದು ಕ್ಯಾಮ್ರಾ ಈಗ ಆಲ್ರೆಡಿ ಇರುತ್ತೆ ಅವ್ರ ಹತ್ರ. ಹೇಳವ್ರ ನಾವು ಈಗ ಇದೆಲ್ಲ ಕಳ್ತನಗಳು ನಿಲ್ಲಬೇಕು ಅಂತ ಹೇಳಿದ್ರೆ ನೀವು CCTV ಕ್ಯಾಮ್ರಾಗಳು ಹಾಕ್ಸ್ಕೊಡ್ಬೇಕು. ಕೇಳಿ ನಮ್ಮನೆ ಮುಂದೆ ಯಾರ್ದೋ ದೊಡ್ಡ ಸಾಹುಕಾರಗಳು ಅವ್ರ ಮನೆ ಮುಂದೆ ಹಾಕೊಳ್ತಾರೆ. ಮನೆ ಮುಂದೆ ಹಾಕೊಂಡ್ರೆ ನಿಮ್ಮ ಮನೆ ಸೆಕ್ಯೂರಿಟಿ ಅಷ್ಟೇ. ಊರಿಗೆ ಸ್ಟ್ರಾಟಜಿಕ್ ಪಾಯಿಂಟು ಈಚೆಗೆ ಹೋಗುವಂಥ ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಹಾಕಿದ್ರೆ ಅಲ್ಲಿ CCTV ಕ್ಯಾಮ್ರಾಗಳನ್ನ ತಗೊಂಡು ನಾವು ತನಿಖೆ ಮಾಡ್ಬೋದು. ಇವಾಗ ನೋಡಿ, ನಾವು ಕುರಿ ಕಳ್ತನ ಪತ್ತೆ ಮಾಡಿದ್ದೀವಿ. ಪಾತ್ಪಳ್ಯದಲ್ಲಿ ಮನೆ ಕಳ್ತನಗಳು ಮಾಡ್ತಾಯಿದ್ರು ರೆಗ್ಯುಲರ್ ಆಗಿ. ಈ ಮನೆ ಸುತ್ತಮುತ್ತ ನೀವೇನು ಮಾಡ್ತೀರಿ, ರೈತರುಗಳು ಹೋಗ್ಬೇಕಾದ್ರೆ ಇಲ್ಲೆಲ್ಲರೂ ಹಾಕೊಂಡು ಹೋಗ್ಬೇಕು. ನೀವು ಪಂಚೆಗೆ ಚಡ್ಡಿ ಜೋಬಲ್ಲಿ ಎಲ್ಲರೂ ತೊಗೊಂಡೋಗಿ ಕೀ ತೊಗೊಂಡೋಗ್ಬೇಕು. ನೀವೇನು ಮಾಡ್ತೀರಿ, ಸ್ನಾನ ಮಾಡ್ತೀರಲ್ಲ ಆ ಮನೆಯಲ್ಲಿ ತೊಗೊಂಡೋಗಿ ಅದು ಹೊರಗಡೆ ಎಲ್ಲರೂ ಒಂದು ಕಡೆ ಕೀ ಇಟ್ಬಿಟ್ಟು ಹೋಗ್ಬಿಡೋದು. ಬಿಟ್ಟು ಈ ಒಂದು ಚೇಳೂರು ಮತ್ತು ಪಾತ್ಪಳ್ಯ ಎರಡು ಸೇರಿಸಿ ಒಂದು ಸರ್ಕಲ್ ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಸುಮಾರು 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿನ ಆಗುಹೋಗುಗಳಲ್ಲಿ ಸುಮಾರು ಜನಕ್ಕೆ ನಮಗೆ ಕೆಲವರೆಲ್ಲ ಪರಿಚಯ ಇದ್ದಾರೆ, ಕೆಲವರೆಲ್ಲ ಇನ್ನೂ ಪರಿಚಯ ಆಗಿಲ್ಲ. ಚಾಕವೇಲು ನನ್ನ ಪ್ರಕಾರ ಉತ್ತಮವಾದಂಥ ಒಂದು ಗ್ರಾಮ. ಇಲ್ಲಿ ಅಂಥ ಕಂಪ್ಲೇಂಟ್ಸ್ಗಳು ಬರ್ತಾಯಿಲ್ಲ. ಇಲ್ಲಿ ರೆಗ್ಯುಲರ್ ಆಗಿ ಇಬ್ಬರು ಪೊಲೀಸು ಪೇದೆಗಳು ನೈಟ್ಗೊಬ್ಬರು ಡೇಗೊಬ್ಬರು ಪೊಲೀಸ್ ಪೇದೆಗಳನ್ನು ಕೊಟ್ಟಿರ್ತೀವಿ. ಇಲ್ಲೇ ನಮ್ಮ OP ಇದೆ. ಏನಾದ್ರು ಸಮಸ್ಯೆಗಳಿದ್ರೆ ಇಲ್ಲೂ ಇದು ಅಟೆಂಡ್ ಮಾಡ್ತಾಯಿದ್ದೀರಿ. ಇನ್ನೂ ಇಲ್ಲಾಂದರೆ ಸ್ಟೇಷನ್ ಇದ್ದರೆ ಸ್ಟೇಷನ್ಗಳಲ್ಲಿ ಮಾಡ್ಕೊಳ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ಏನಂತ ಹೇಳಿದ್ರೆ, ನಾನು ಕೆಲವು ತಮ್ಮ ಹತ್ರ ಏನಂದರೆ, ಇದು ಜನಸ್ನೇಹಿ ಪೊಲೀಸ್ ಅಂದಾಗ ನಿಮಗೂ ಸ್ವಲ್ಪ ಒಂಚೂರು ಜವಾಬ್ದಾರಿ ಬೇಕಾಗ್ತದೆ, ನಮಗೂ ಜವಾಬ್ದಾರಿ ಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಮಗೆ ಚಾಕವೇಲು ಸುತ್ತಮುತ್ತ ಕಂಡು ಬರ್ತಾ ಇರೋವಂಥದ್ದು ರೈತರ ಈ ಇದರಲ್ಲಿ ಪಂಪ್ಸೆಟ್ ಹಾಕಿರೋಂಥ ಕಡೆ ಇದನ್ನ ಪೈಪ್ಗಳನ್ನು ಕೇಬಲನ್ನ ಕಟ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಅದು ಬಿಟ್ಟರೆ ಒಂದು ದೇವಸ್ಥಾನಗಳು ಕಳ್ತನ ಆಗ್ತಾಯಿತ್ತು. ಆಂಧ್ರ ಪ್ರದೇಶದಿಂದ ಅವ್ರನ್ನ ಹಿಡ್ಕೊಂಬಂದಿದ್ದೀವಿ. ಸುಮಾರು ರೆಗ್ಯುಲರ್ ಇಲ್ಲಿ ಮತ್ತು ಪಾತ್ಪಳ್ಯ ದೇವಸ್ಥಾನ ಎಲ್ಲ ಕಡೆ ಕಳ್ತನ ಆಗಿತ್ತು. ಆ ಕಳ್ತನಗಳೆಲ್ಲ ನಾವು ಪತ್ತೆ ಮಾಡಿದ್ದೀವಿ. ಎಲ್ಲ ಏನಂದರೆ ನಿಮ್ಗಳ ಒಂದು ಸಹಕಾರದಿಂದನೇ ಪತ್ತೆ ಮಾಡಿರುವಂಥದ್ದು. ಈಗ ನಿಮ್ಮ ಥರನೇ ಒಂದು ಗ್ರಾಮ ನಲ್ಗುಟ್ಲಪಲ್ಲಿ ಗ್ರಾಮ, ಅಲ್ಲಿ ಈ ಥರ ಒಂದು ಗ್ರಾಮ ಸಭೆ ಮಾಡಿ ನಾವೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಹೆಂಗೆ ಹಿಡಿತೀವಿ ಅಂತ ಹೇಳಿದ್ರೆ, ಇವಾಗ ನಮಗೆ CCTV ಕ್ಯಾಮ್ರಾ ಬೇಕಾಗ್ತದೆ. ಯಾರು ಬಂದರು ಏನು ಎತ್ತ ಅಂತಂದು. ಈಗ ಎಲ್ಲೇ ಒಂದು ಕಡೆ ಒಬ್ಬ ಇರ್ತಾನೆ ವ್ಯಕ್ತಿ, ಅವನ ನೀವೇ ಗುರುತು ಮಾಡ್ತೀರಿ. ನಿಮ್ಗೆ ತೋರಿಸಿದ್ರೆ ಇವನು ನಮ್ಮೂರವನು ಅಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಊರವನು ಅಂತ ಡಿಸೈಡ್ ಮಾಡ್ಕೊಳ್ತೀವಿ. ಅಥವಾ ಕೆಲವರು ಏನೋ ಸಂತೆಗೆ ಬಂದಿದ್ದಾಗಲೋ ಅಥವಾ ಇನ್ನೂ ನೋಡಿದ್ದೀನಿ ಅಂತ, ಊರಲ್ಲಿ ನೋಡಿದ್ದೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಹಾಗೆ ನಾವು ದೇವಸ್ಥಾನ ಅಫೆಂಡರ್ಸು ಮತ್ತು ಬೇರೆ ಬೇರೆ ಕೇಸ್ಗಳನ್ನು ಪತ್ತೆ ಮಾಡೋಕ್ಕೆ ಮೊನ್ನೆ ಮತ್ತೆ ನಮ್ಮ ಇದ್ರ ಹತ್ರ ಯಾವ ಊರಪ್ಪದ ಕುರಿ ಮಾಚನಪಲ್ಲಿ ಮತ್ತು ಪಳ್ಳೆಕೆರೆ ಏನಾಗಿದೆ, ಇವಾಗ ನೈಟ್ ಅಂತೇಳಿ ಎಲ್ಲ ಮಲಗಿಬಿಟ್ಟಿರ್ತಾರೆ. ಆ ಮಲಗಿರೋ ಸಮಯದಲ್ಲಿ ಅವರ ಗೊರ್ಲು 5, 10, 15 ಕುರಿ ಮೇಕೆಗಳೆಲ್ಲ ಎತ್ಕೊಂಡು ಹೊರಟೋಗಿದ್ರು. ಕಾರಲ್ಲಿ ಬಂದು ಅದನ್ನೆಲ್ಲ ಹಿಡ್ಕೊಬಂದ್ವಿ. ಯಾರಿಂದ ಸಹಕಾರ ಅಂತ ಹೇಳಿದ್ರೆ ಜನಗಳಿಂದ. ನೀವು ಜನಗಳು ನಮಗೆ ಇನ್ನೇನು ಸಹಕಾರ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಊರಲ್ಲಿ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ನಮಗೆ ನಮ್ಮ ಪೊಲೀಸರು ಹೇಳ್ತಾರೆ, ಅಂಥ ಕಡೆ ನಮಗೊಂದು CCTV ಕ್ಯಾಮ್ರಾ ಯಾವುದಾದ್ರೂ ಅಂಗಡಿಯವರಿಗೆ ಒಪ್ಪಿಸಿ ಅವ್ರ ಕಡೆಯಿಂದ ಹಾಕ್ಸಿದ್ರು ಚಿಂತೆ ಇಲ್ಲ ನಮಗೆ. ಇಲ್ಲ ನೀವೇನೇ ಗ್ರಾಮಸ್ಥರುಗಳೆಲ್ಲ ಇದು ಮಾಡಿಕೊಂಡು ನಿಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ಇಲ್ಲಾದರೂ ಚೆನ್ನಾಗಿರೋ ಒಂದು ಎಲ್ಲ ಕಡೆ ಕಾಣೋ ಕಡೆ, ಯಾಕೆಂದರೆ ಸರಂಡೋಗಿಲೆಲ್ಲ ಲಿಕ್ಕರ್ ಮಾಡ್ತಾರೆ ಜಾಸ್ತಿ ಆಗ್ತದೆ. ಆ ಕಡೆ ಲಾಕ್ ಮಾಡಿರುವಾಗ ಆಂಧ್ರದಿಂದ ಬರೋದು ಆ ಥರ ಹೆಚ್ಚು ಕಡಿಮೆ ಆಗ್ತದೆ. ಗಲಾಟೆಗಳಾಗೋದು ಇದನ್ನು ಸ್ವಲ್ಪ ತಾವು ಮಾಡೋದ್ರ ಬಗ್ಗೆ ಸ್ವಲ್ಪ ಒಂದು ಆಮೇಲೆ ತಿರ್ಗಿ ಆಸ್ಪತ್ರೆಗೆ ಹೋಗಿ ಗೊತ್ತಾಗೋದು, ತಿರ್ಗಿ FIRಗಳಾಗೋದು, ಜೈಲಿಗೆ ಹೋಗೋದು, ಇವೆಲ್ಲ ತಪ್ಪಿಸ್ಬೇಕು. ಯಾರೇ ನಿಮ್ಗೆ ಕಂಡು ಬಂದ್ರು ಅದನ್ನು ನಮಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು.
ಸಮಾಜ ಕಲ್ಯಾಣ ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು. ಈ ಇನ್ಫಾರ್ಮ್ ಮಾಡೋದ್ರಿಂದ ಏನಂದರೆ ನಾವು ತಡೆಗಟ್ಟಿ ಒಬ್ಬರನ್ನ ಜೈಲಿಗೆ ಕಳಿಸೋದು ಪೊಲೀಸ್ಗೆ ಸುಲಭ ಅಲ್ಲ. ಜೈಲಿಗೆ ಕಳಿಸೋದು ನಮ್ಮ ಉದ್ದೇಶ ಅಲ್ಲ. ನಮ್ಗೆ ಏನಂದರೆ ಅರಿವು ಮೂಡಿಸ್ಬೇಕು. ಈಗ ಎಲ್ಲ ಬಂದಿದ್ದೀರಿ, ನಿಮ್ಮ ಎಲ್ಲ ಬೇರೆ ಬೇರೆ ಕಮ್ಯುನಿಟಿಯವ್ರು ಇರ್ತೀರಿ, ನೀವು ಯಾವ್ದಾರು ನಿಮ್ಮ ಸಭೆಗಳಿದ್ದಾಗ ಅಥವಾ ಊರಲ್ಲಿ ಏನೇ ಮೀಟಿಂಗ್ಗಳಿದ್ದಾಗ ನೀವು ಅವ್ರಿಗೆ ತಿಳಿಸ್ಬೇಕು. ಈ ಥರ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡೋದು